ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಆತ್ಮೀಯ ಬಂಧುಗಳೇ, ಜೂನ್ 8ರ ಸೋಮವಾರದ ಈ ದಿನ ನಿಮ್ಮ ಪಾಲಿಗೆ ಅತ್ಯಂತ ಮಹತ್ವದ ಜವಾಬ್ದಾರಿಗಳನ್ನು ತರಲಿರುವ ಹಾಗೂ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಉನ್ನತ ಫಲಿತಾಂಶಗಳನ್ನು ನೀಡಲಿರುವ ಸುವರ್ಣ ದಿನವಾಗಿರುತ್ತೆ. ಇಷ್ಟು ದಿನಗಳಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಎದುರಿಸುತ್ತಿದ್ದ ಮಂದಗತಿ, ಆರ್ಥಿಕ ಮುಗ್ಗಟ್ಟು ಹಾಗೂ ಉದ್ಯೋಗದ ಜಾಗದಲ್ಲಿ ಇದ್ದ ಕಿರಿಕಿರಿಗಳು ಇಂದಿನಿಂದ ಸಂಪೂರ್ಣವಾಗಿ ದೂರವಾಗುತ್ತೆ. ಇಂದು ಬೆಳಗಿನಿಂದಲೇ ನಿಮ್ಮಲ್ಲಿ ಒಂದು ರೀತಿಯ ಶಿಸ್ತು, ಗಾಂಭೀರ್ಯ ಹಾಗೂ ಕಠಿಣ ಸವಾಲುಗಳನ್ನು ಎದುರಿಸುವ ಅದ್ಭುತ ಛಲ ಮೂಡಲಿದ್ದು ನಿಮ್ಮ ಕಾರ್ಯಕ್ಷಮತೆ ದುಪ್ಪಟ್ಟಾಗುತ್ತೆ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಪಿತ್ರಾರ್ಜಿತ ಆಸ್ತಿ ವಿವಾದಗಳು, ಬ್ಯಾಂಕ್ ಲೋನುಗಳು ಅಥವಾ ನ್ಯಾಯಾಲಯದ ವ್ಯವಹಾರಗಳು ಇಂದು ನಿಮಗೆ ಸಕಾರಾತ್ಮಕವಾದ ತಿರುವು ಪಡೆದುಕೊಳ್ಳುವ ಬಲವಾದ ಸೂಚನೆಗಳಿವೆ. ಭವಿಷ್ಯದ ದೊಡ್ಡ ಹೂಡಿಕೆಗಳಿಗೆ ಉತ್ತಮ ವೇದಿಕೆ ಸೃಷ್ಟಿಯಾಗುತ್ತೆ. ವಿಶೇಷವಾಗಿ ನಿಮ್ಮ ಕುಟುಂಬದ ಹಿರಿಯರೊಬ್ಬರಿಂದ ಅಥವಾ ಸಮಾಜದಲ್ಲಿ ಪ್ರಭಾವಶಾಲಿಯಾಗಿರುವ ವ್ಯಕ್ತಿಯ ಕಡೆಯಿಂದ ನಿಮಗೆ ಒಂದು ದೊಡ್ಡ ಆರ್ಥಿಕ ನೆರವು ಅಥವಾ ಮಹತ್ವದ ಉದ್ಯೋಗದ ಆಫರ್ ಸಿಗಲಿದ್ದು ಇಂದು ನಿಮ್ಮ ಆರ್ಥಿಕ ಸ್ಥಿತಿಯನ್ನೇ ಬದಲಾಯಿಸುತ್ತೆ. ಮಕರ ರಾಶಿಯವರು ಸ್ವಭಾವತಃ ಅತ್ಯಂತ ಮಹತ್ವಾಕಾಂಕ್ಷಿಗಳು, ತಾಳ್ಮೆಯುಳ್ಳವರು ಹಾಗೂ ಶ್ರಮಜೀವಿಗಳಾಗಿರ್ತಾರೆ. ಇಂದು ನಿಮ್ಮ ಈ ಕಾರ್ಯದಕ್ಷತೆಗೆ ತಕ್ಕಂತೆ ಕಚೇರಿಯಲ್ಲಿ ಉನ್ನತ ಸ್ಥಾನಮಾನ ಅಥವಾ ಪ್ರಮೋಷನ್ ಲಭಿಸುವ ಯೋಗ ಇದೆ. ಒಬ್ಬ ಮಹಿಳೆಯಿಂದ ಸ್ವಲ್ಪ ಕಿರಿಕಾಗುವ ಚಾನ್ಸಸ್ ಇರುತ್ತೆ. ಅದು ಮನೆಯಲ್ಲೇ ಆಗಿರ್ಬೋದು ಅಥವಾ ಆಫೀಸಲ್ಲೇ ಆಗಿರ್ಬೋದು. ಆದರೆ ನೀವು ನಿಮ್ಮ ತಾಳ್ಮೆಯನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಬೇಡಿ. ಇನ್ನು ರಿಸರ್ಚ್, ಇಂಜಿನಿಯರಿಂಗ್, ರಾಜಕೀಯ, ನ್ಯಾಯಾಂಗ ಮತ್ತು ಕಬ್ಬಿಣ ಅಥವಾ ತೈಲ ವ್ಯಾಪಾರದಲ್ಲಿ ಇರುವವರಿಗೆ ಇಂದು ಅತ್ಯಂತ ಯಶಸ್ವಿ ದಿನವಾಗಿದ್ದು ಸಮಾಜದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ವ್ಯಾಪಾರ ರಂಗದಲ್ಲಿ ಇರೋರಿಗೆ ಲಿಖಿತವಾಗಿ ಬರೆದುಕೊಳ್ಳೋದು ಒಳ್ಳೆಯದು. ವಿದ್ಯಾರ್ಥಿಗಳಿಗೆ ತಾಂತ್ರಿಕ ಹಾಗೂ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಶುಭ ವಾರ್ತೆ ಲಭಿಸಲಿದ್ದು ಕಠಿಣ ವಿಷಯಗಳ ಮೇಲಿನ ಹಿಡಿತ ಅನ್ನೋದು ಸಾಧಿಸುತ್ತಾರೆ. ಆದರೆ ನಿಮ್ಮ ಶಿಸ್ತು ಮತ್ತು ಯಶಸ್ಸನ್ನು ನೋಡಿ ಕಚೇರಿಯಲ್ಲಿ ಅಥವಾ ನಿಮ್ಮ ಆಪ್ತ ವಲಯದ ಕೆಲವರು ನಿಮ್ಮ ಬೆನ್ನ ಹಿಂದೆ ಅಪಪ್ರಚಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರೋದ್ರಿಂದ ನಿಮ್ಮ ರಹಸ್ಯ ಯೋಜನೆಗಳನ್ನು ರಹಸ್ಯವಾಗಿ ಇಡೋದೇ ಬುದ್ಧಿವಂತಿಕೆ. ಆರೋಗ್ಯದ ದೃಷ್ಟಿಯಿಂದ ಅತಿಯಾದ ಕೆಲಸದ ಒತ್ತಡ ಮತ್ತು ವಿಶ್ರಾಂತಿಯ ಕೊರತೆಯಿಂದಾಗಿ ಬೆನ್ನೋವು, ಕೀಳ್ನೋವು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಡಬಹುದು. ಆದ್ದರಿಂದ ಸಮಯಕ್ಕೆ ಸರಿಯಾಗಿ ಊಟ ಮಾಡಿ ಮತ್ತು ಯೋಗಕ್ಕೆ ಸ್ವಲ್ಪ ಸಮಯ ನೀಡಿ. ನಿಮ್ಮ ರಾಶಿಗೆ ನ್ಯಾಯದ ದೇವನಾದ ಶನಿ ಗ್ರಹ ಅಧಿಪತಿಯಾಗಿದ್ದು ಉತ್ತರಾಷಾಢ 2, 3, 4ನೇ ಪಾದ, ಶ್ರವಣ ಮತ್ತು ಧನಿಷ್ಠ ನಕ್ಷತ್ರದ 1, 2 ಈ ಪಾದಗಳ ಪ್ರಭಾವದಿಂದಾಗಿ ನಿಮ್ಮಲ್ಲಿ ಯಾವುದೇ ಕೆಲಸವನ್ನು ನಿಧಾನವಾಗಿ ಆದರೂ ನಿಖರವಾಗಿ ಮಾಡುವ ಸ್ವಭಾವ ಅನ್ನೋದು ಇರುತ್ತೆ. ಇಂದು ನಿಮಗೆ ಗಾಢ ನೀಲಿ, ಕಪ್ಪು ಮತ್ತು ಬಿಳಿ ಬಣ್ಣಗಳು ಅತ್ಯಂತ ಅದೃಷ್ಟ ತರಲಿದ್ದು 8, 17 ಮತ್ತು 26 ಸಂಖ್ಯೆಗಳು ಶುಭ ಸೂಚಕಗಳಾಗಿರುತ್ತೆ. ಇಂದು ಪಶ್ಚಿಮ ಅಥವಾ ದಕ್ಷಿಣ ದಿಕ್ಕಿನ ಪ್ರಯಾಣವನ್ನು ಆದಷ್ಟು ಕಡಿಮೆ ಮಾಡಿ. ನಿಮ್ಮ ಮೇಲಿರುವ ದೃಷ್ಟಿದೋಷ, ಉದ್ಯೋಗದ ಅಡೆತಡೆಗಳು ಮತ್ತು ಶನಿ ದೋಷದ ಪ್ರಭಾವವನ್ನು ಕಡಿಮೆ ಮಾಡೋದಕ್ಕೆ ಶಿವ ಮತ್ತು ಆಂಜನೇಯ ಸ್ವಾಮಿಯ ಕೃಪೆ ಪಡೆಯೋದಕ್ಕೆ ಇಂದು ಸಂಜೆ ಈ ರಹಸ್ಯ ಪರಿಹಾರವನ್ನು ತಪ್ಪದೆ ಮಾಡಿ. ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ಅದಕ್ಕೆ ಪೂರ್ಣವಾಗಿ ಕುಂಕುಮ ಮತ್ತು ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ಹಚ್ಚಿ ನಿಮ್ಮ ತಲೆಯ ಸುತ್ತ 3 ಬಾರಿ ದೃಷ್ಟಿ ತೆಗೆದು ಮನೆಯಿಂದ ಹೊರಗೆ ಪಶ್ಚಿಮ ದಿಕ್ಕಲ್ಲಿ ಯಾರೂ ತುಳಿಯದ ಜಾಗದಲ್ಲಿ ಹಾಕಿ. ಇದರಿಂದ ನರದೃಷ್ಟಿ ಮತ್ತು ಕಣ್ಣಿನ ದೃಷ್ಟಿ ತಕ್ಷಣವೇ ನಿವಾರಣೆ ಆಗುತ್ತೆ. ಇಂದು ಸೋಮವಾರ ಆಗಿರೋದ್ರಿಂದ ಶಿವನಿಗೆ ಕಪ್ಪು ಎಳ್ಳನ್ನು ಬೆರೆಸಿದ ನೀರಿನಿಂದ ಅಭಿಷೇಕ ಮಾಡಿ ಅಥವಾ ಬಿಲ್ವ ಪತ್ರೆ ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನು 11 ಬಾರಿ ಪಠಿಸಿ ತುಪ್ಪದ ದೀಪ ಹಚ್ಚಿ. ಹಾಗೆಯೇ ಸಾಯಂಕಾಲದ ವೇಳೆ ಮನೆಯ ಹೊಸ್ತಿಲಿಗೆ ಕಲ್ಲುಪ್ಪು ಬೆರೆಸಿದ ನೀರನ್ನು ಚಿಮುಕಿಸಿ ಮನೆಯ ಮುಖ್ಯ ದ್ವಾರದ ಬಳಿ ಎಳ್ಳೆಣ್ಣೆಯ ದೀಪ ಹಚ್ಚೋದ್ರಿಂದ ಶನಿ ದೋಷದ ಪ್ರಭಾವ ಕಡಿಮೆಯಾಗಿ ಸುಖ ಶಾಂತಿ ನೆಲೆಸುತ್ತೆ. ಸಾಧ್ಯವಾದರೆ ಇಂದು ಬಡವರಿಗೆ ದಾನ ಮಾಡಿ ಅಥವಾ ವೃದ್ಧರಿಗೆ ಅನ್ನದಾನವನ್ನು ಮಾಡಿ. ಮೂಕ ಪ್ರಾಣಿಗಳಿಗೆ ಅಥವಾ ಕಾಗೆಗಳಿಗೆ ಅನ್ನವನ್ನು ಹಾಕಿ. ಇದರಿಂದ ನಿಮ್ಮ ಸಕಲ ಮನೋಕಾಮನೆಗಳು ಶೀಘ್ರದಲ್ಲೇ ಈಡೇರುತ್ತೆ. ನಿಮಗೆಲ್ಲ ವಿಡಿಯೋ ಇಷ್ಟ ಆಯ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.